ಹಾಯ್ ಫ್ರೆಂಡ್ಸ್, ನಮಸ್ತೆ ಆ್ಯಂಡ್ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಂಗಳವಾರದ ಲಾಗ್ ಇದು. ಮಂಡೇ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಜ್ವರ ಆಯಿತು ಫ್ರೆಂಡ್ಸ್. ಹಾಗಾಗಿ ನೋಡಿ, ಇವತ್ತು ಬೆಳಗ್ಗೆನೇ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಬಂದು ಬಿಸಿನೀರು ಕುಡಿದು ಟೀ ಮಾಡ್ಕೊಂಡು ಕುಡಿದ್ವಿ. ನಮ್ಮ ಮನೆಯವ್ರಿಗೂ ಕೊಟ್ಟು ನಾನು ಕುಡಿದೆ. ನನ್ನ ಮಗ ಏನು ಟೀ ಕಾಫಿ ಏನು ಕುಡಿಯೋದಿಲ್ಲ. ಅದೆಲ್ಲ ಆದಮೇಲೆ ಫಸ್ಟು ಕಸ ಗುಡಿಸ್ಕೊಂಬಿಡೋಣ, ಆಮೇಲೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಫಸ್ಟು ನೋಡಿ ಎಲ್ಲ ಕ್ಲೀನಾಗಿ ಕೊಡ್ಕೊಂಡು ಬಂದು ಎಲ್ಲ ಕ್ಲೀನಾಗಿ ಕಸ ಗುಡಿಸ್ತಾ ಇದ್ದೀನಿ. ಕಸ ಏನಿಲ್ಲ, ರಾತ್ರಿ ಗುಡಿಸಿದ್ದೆ, ಬಟ್ ಆಗಲೇ ಇನ್ನೊಂದು ಸರಿ ಬೆಳಗ್ಗೆ ಎದ್ದು ಗುಡಿಸ್ಕೊಂಡ್ರೆ ಸಮಾಧಾನ ಅಲ್ವಾ. ಹಾಗಾಗಿ ಇನ್ನೊಂದು ಸರಿ ಕಸ ಗುಡಿಸ್ತಾ ಇದ್ದೀನಿ. ನೋಡಿ, ಎಲ್ಲ ನೀಟಾಗಿ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬಂದು ಇನ್ನು ಟಿಫನ್ ಮಾಡಬೇಕು. ಅಯ್ಯೋ ಇರಿ ಫ್ರೆಂಡ್ಸ್, ಆಚೆ ತೋರಿಸ್ತೀನಿ ಎಷ್ಟು ಇದಿದೆ ಅಂತ. ಹೊಂಗೆ ಎಲೆ ಫುಲ್ಲು ಬಿದ್ದುಬಿಟ್ಟಿರುತ್ತೆ. ಬೆಳಗ್ಗೆ ಎದ್ದು ನೋಡೋಷ್ಟೊತ್ತಿಗೆ ನೈಟ್ ಕಸ ಗುಡಿಸಿರ್ತೀನಿ, ಮತ್ತು ಬೆಳಗ್ಗೆ ನೋಡೋಷ್ಟೊತ್ತಿಗೆ ಮತ್ತೆ ಫುಲ್ಲು ಎಲ್ಲ ಹೊಂಗೆ ಎಲೆ ತುಂಬ್ಕೊಂಡಿರುತ್ತೆ ಒಳಗಡೆ, ಕಾಂಪೌಂಡ್ ಒಳಗಡೆ ಇಲ್ಲ. ಇರಿ ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಎಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಂಡು ಅದೆಲ್ಲ ಆದಮೇಲೆ ಈಚೆ ಬಂದೆ ನೋಡೋಣ ಹೆಂಗಿದೆ ಅಂತ. ನೋಡಿ, ಎಲ್ಲ ಹೊಂಗೆ ಎಲೆಲ್ಲ ಫುಲ್ಲು ಬಿದ್ದುಬಿಟ್ಟಿದೆ. ಇನ್ನು ಆಚೆ ಅಂತೂ ಫುಲ್ಲು ಸಿಕ್ಕಾಪಟ್ಟೆ ಹೊಂಗೆ ಎಲೆ ಬಿದ್ದಿದೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಹೊಂಗೆ ಎಲೆ ಅಂದರೆ ಹಳೆ ಎಲೆ ಎಲ್ಲ ಉದುರಿ ಹೊಸ ಎಲೆ ಬರೋವಂಥ ಕಾಲ ಅಲ್ವಾ, ಚಿಗುರು ಬರುತ್ತೆ. ಆವಾಗ ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಬಟ್ ಇವಾಗ ನಾವೆಲ್ಲ ಕ್ಲೀನ್ ಮಾಡ್ಕೊಬೇಕು ಅಂದಾಗ ಸ್ವಲ್ಪ ಬೇಜಾರಾಗುತ್ತೆ, ಇದೇನಪ್ಪ ಎಲೆ ಎಲ್ಲ ಇಷ್ಟೊಂದು ಉದುರಿದೆ ಅಂತ. ಅದು ಚಿಗುರಿದಾಗ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ನಮ್ಮನೆ ಪಕ್ಕ ಎಲ್ಲ ಫುಲ್ಲು ಬರೀ ಹೊಂಗೆ ಮರನೇ, ಫುಲ್ಲಿದೆ. ಇರಿ ಒಂದು ದಿವಸ ಯಾವತ್ತಾದ್ರು ಲಾಗ್ ಮಾಡಿ ತೋರಿಸ್ತೀನಿ ಅದನ್ನು ಬೇರೆ ನಿಮಗೆ. ಚಿಗುರು ಬರಲಿ ಫ್ರೆಂಡ್ಸ್, ಅವಾಗ ತೋರಿಸ್ತೀನಿ. ಸಖತ್ತಾಗಿರುತ್ತೆ ನೋಡೋದಕ್ಕೆ, ಹೂವು ಎಲ್ಲ ಚಿಗುರು ಎಲ್ಲ ಬಂದಾಗ. ನೋಡಿ, ಡೈಲಿ ಇದೇ ಥರ, ಡೈಲಿ 2-3 ಸರಿ ಗುಡಿಸ್ತೀನಿ, ಆದರೂ ಇದೇ ಥರನೇ ಇರುತ್ತೆ. ಈಗ ಹೋಗಿ ಗುಡಿಸ್ಬಿಟ್ಟು ಇನ್ನೊಂದು ಒಳಗಡೆ ಹೋಗಿ ಒಂದು ಅರ್ಧ ಗಂಟೆ ಬಿಟ್ಟು ಬರೋಷ್ಟಿಗೆ ಮತ್ತೆ ಇದೇ ಥರ ಬಂದಿರುತ್ತೆ ಎಲ್ಲ ಒಳಗಡೆ. ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ನೋಡಿ, ಕಾಂಪೌಂಡ್ ಕೆಳಗಡೆಯಿಂದ ಬಂದುಬಿಡುತ್ತೆ, ಗಾಳಿಗೆ ಒಳಗಡೆನೇ ಬರುತ್ತೆ ಪೂರ್ತಿ. ನೋಡಿ, ಎಲ್ಲ ನೀಟಾಗಿ ಗುಡಿಸ್ಕೊಂಡು ಕ್ಲೀನಾಗಿ ಆಲೊಂದ್ಸರಿ ಗುಡಿಸಿದ್ದೀನಿ, ಧೂಳೇನಿಲ್ಲ, ಬಟ್ ಬರೀ ಎಲೆನೇ ಇದೆ. ನೋಡಿ, ಎಲ್ಲ ಗುಡಿಸ್ಕೊಂಡು ಒಂದು ಕಡೆಯಿಂದ ಬಂದು ಎಲ್ಲ ಅದಕ್ಕೆ ಒಳಗಡೆನೇ ಕ್ಲೀನ್ ಮಾಡ್ಕೊಂಡು ಎತ್ಕೊಂಡ್ಬಿಡೋಣ. ಮತ್ತು ಆಚೆ ತೊಗೊಂಡೋಗಿ ಎತ್ಕೊಂಡ್ರೆ ಮತ್ತೆ ಇನ್ನೂ ಜಾಸ್ತಿ ಎಲೆಗಳು ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಎತ್ಬಿಟ್ಟು ಸ್ವಲ್ಪ ದೂರನೇ ತೊಗೊಂಡೋಗಿ ಹಾಕ್ತೀವಿ ಎಲೆಗಳ್ನೆಲ್ಲ. ಆದ್ರೂ ಮತ್ತೆ ಬೀಳ್ತಾನೆ ಇರುತ್ತಲ್ಲ ಮರದಿಂದ, ಅದು ಬರ್ತಾನೆ ಇರುತ್ತೆ. ಅದು ಏನು ಮಾಡೋಕ್ಕಾಗಲ್ಲ. ಅಂದರೆ ಅದು ಚೆನ್ನಾಗಿರುತ್ತೆ. ಇವಾಗ ಬೀಳುತ್ತಲ್ವ ಎಲೆ, ಅವಾಗ ಬೈಕೊತೀವಿ, ಓ ಏನಪ್ಪ ಆಗಾಗ ಕ್ಲೀನ್ ಮಾಡಬೇಕು ಅಂತ. ನೋಡಿ, ಈಚೆ ನೋಡಿ ಹೆಂಗಿದೆ ನೋಡಿ, ಎಲ್ಲ ಫುಲ್. ಈಗ ಬೆಳಗ್ಗೆ ರಾತ್ರಿ ಒಂದು ಸ್ವಲ್ಪ ಹೊತ್ತು ಗುಡಿಸೋಗಿದ್ದೀನಿ ಸಂಜೆ, ಮತ್ತೆ ಬೆಳಗ್ಗೆ ಎದ್ದೆಲ್ಲ ಫುಲ್ ಈ ಥರ ತುಂಬ್ಕೊಂಬಿಟ್ಟಿರುತ್ತೆ. ಯಾರಾದ್ರು ನೋಡಿದ್ರೆ ಇದೇನಪ್ಪ ಇವ್ರು ಮನೆ ಕಸನೇ ಗುಡಿಸಿಲ್ಲ ಅನ್ಕೋಬೇಕು, ಹಂಗಿರುತ್ತೆ ನೋಡಿ. ಬಿಟ್ಟು ರಂಗೋಲಿ ಎಲ್ಲ ಸಂಜೆ ಬಿಟ್ಬಿಟ್ಟು ಹೋಗಿದ್ದೆ, ಮತ್ತೆ ಬೆಳಗ್ಗೆ ಎದ್ದು ಬಾಗಿಲು ತೊಳೆಯೋಕ್ಕಾಗಲ್ಲ ಬೇಗ ಎದ್ದರೆ ಅಂತ. ಬೆಳಗ್ಗೆ ಎದ್ದು ಬೇಗ ನಾವು 7:30 ಅಷ್ಟೊತ್ತಿಗೆಲ್ಲ ತಿಂಡಿ ಅಡುಗೆ ಎರಡೂ ರೆಡಿ ಆಗಬೇಕು ಫ್ರೆಂಡ್ಸ್. ಹಾಗಾಗಿ ನೋಡಿ, ಅದನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಎಲ್ಲ ಗುಡಿಸ್ಬಿಟ್ಟು ಆ ಕಡೆ ಹಾಕ್ಬಿಟ್ಟು ಬಂದೆ ಎಲೆಗಳ್ನೆಲ್ಲ. ಬರೋಷ್ಟೊತ್ತಿಗೆ ಅಲ್ಲಿ 7 ಗಂಟೆ ಆಗಿಬಿಟ್ಟಿತ್ತು ಒಳಗಡೆ ಬರೋಷ್ಟೊತ್ತಿಗೆ. ಬಂದು ಆಲ್ಮೋಸ್ಟು ಪುರಿ ನೆನೆಸ್ಬಿಟ್ಟು ಹೋಗಿದ್ದೆ ಕಸ ಗುಡಿಸೋಷ್ಟೊತ್ತಿಗೆ, ನೆನ್ಕೊಳ್ಳುತ್ತೆ ಒಂದು 5 ನಿಮಿಷ ಅಂತ. ಅದೆಲ್ಲ ತೆಗೆದು ಒಂದು ತಟ್ಟೆಗೆ ಇಟ್ಕೊಂಡಿದ್ದೀನಿ. ಏನೇನು ಬೇಕು ಅಂತ ಪುರಿ ಉಸ್ಲಿ ಮಾಡೋಣ ಅಂತ ಇವತ್ತು ರೆಡಿ ಮಾಡ್ಕೊಂಡಿದ್ದೀನಿ ತಿಂಡಿಗೆ. ನೋಡಿ, ಅದಕ್ಕೆ ಎಲ್ಲ ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಕಾಯಿ ತುರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪುರಿ ನೆನೆಸಿ ತೆಗೆದಿಟ್ಕೊಂಡಿದ್ದೀನಿ, ಬೇಗ ಆಗಿಬಿಡುತ್ತೆ ಅಂತ. ನೋಡಿ, ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದು ಫ್ರೈ ಆಗಿದ ತಕ್ಷಣ ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಎಣ್ಣೆಲೇ ರೋಸ್ಟ್ ಆಗಬೇಕು. ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ತಿಂದೇ ಇರೋರು. ಕೆಲವ್ರ ಮನೆಗೆ ಮಾಡ್ತಾನೆ ಇರ್ತಾರೆ ಚೆನ್ನಾಗಿರುತ್ತೆ ಅಂತ. ಒಂದು ಟೈಮಿಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಇದು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗೋದ್ಮೇಲೆ ಬೆಳ್ಳುಳ್ಳಿ ಎಲ್ಲ ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಾದಮೇಲೆ ಅದಕ್ಕೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಎಣ್ಣೆಲೇ ಫ್ರೈ ಆದರೆ ನಿಜವಾಗ್ಲೂ ಅದು ರಸ ಎಲ್ಲ ಬಿಟ್ಕೊಳುತ್ತಲ್ಲ ಟೊಮೊಟೊದು, ಹುಳಿ ರಸ ಎಲ್ಲ, ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲೇ ಟೊಮೊಟೊ, ಆವಾಗಲೇ ಚೆನ್ನಾಗಿರೋದು ತಿನ್ನೋದಕ್ಕೆ ಟೇಸ್ಟು. ನೋಡಿ, ನಾನು ಇದಕ್ಕೆ ಫ್ರೈ ಮಾಡೋಕ್ಕೆ ಸಾಲ್ಟೇನು ಹಾಕ್ಕೊಳ್ಳೋದಿಲ್ಲ, ಎಣ್ಣೆಯಲ್ಲಿ ಹಂಗೆ ಫ್ರೈ ಆಗುತ್ತೆ ಟೊಮೊಟೊ. ಒಂದು 2 ನಿಮಿಷ ಸುಮ್ಮನೆ ಕೈ ಆಡಿಸ್ತಿದ್ರೆ ಸಾಕು, ಅದು ಹಾಗೇ ಎಲ್ಲ ನೀರು ಬಿಟ್ಕೊಂಡ್ಬಿಡುತ್ತೆ ಟೊಮೊಟೊದು. ಅದು ಚೆನ್ನಾಗಿರುತ್ತೆ ಒಂಥರ ಟೇಸ್ಟು ತಿನ್ನೋದಕ್ಕೆ. ನೋಡಿ, ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆಲೆ ಫ್ರೈ, ನಾನಿನ್ನೂ ಟ್ರೈಪ್ಯಾಡ್ ಏನೂ ತೊಗೊಂಡಿಲ್ಲ ಫ್ರೆಂಡ್ಸ್. ಹಾಗಾಗಿ ಈ ವಿಡಿಯೋ ನಾನು ಒಬ್ಬಳೇ, ನಮ್ಮ ಮನೇಲಿ ಏನಾದ್ರು ಕೆಲಸ ಇಲ್ಲದಾಗ ಮಾಡಿಕೊಡ್ತಾರೆ, ಕೆಲಸ ಇದ್ದರೆ ಅವ್ರು ಏನೂ ಮಾಡ್ಕೊಳ್ಳಲ್ಲ. ಹಾಗಾಗಿ ನಾನೇ ಕೈಲೇ ಹಿಡ್ಕೊಂಡು ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಪುರಿ ಎಲ್ಲ ರೆಡಿ ಮಾಡಿಕೊಂಡು
ಪುರಿ ಉಸ್ಲಿ ಮಾಡೋಕ್ಕೆ ಅಂತ ಎಲ್ಲ ನೆನೆಸಿಟ್ಕೊಂಡಿದ್ನಲ್ಲ, ಪುರಿ ಎಲ್ಲ ಹಾಕಿದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಾದ್ಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಪುರಿ ಉಸ್ಲಿಗೆ. ಹಾಗೆ ಕಾಯಿ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಅದು ಹಾಕಿದ್ದಾದಮೇಲೆ ಅದಕ್ಕೆ ಎಲ್ಲ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ಕೊಬೇಕು ಒಂದು 2 ನಿಮಿಷ. ನಾನು ಮಿಕ್ಸ್ ಮಾಡೋದೇನೋ ತೋರಿಸಿಲ್ಲ, ಯಾಕಂದರೆ ಒಂದೇ ಕೈಲಿ ಹಿಡ್ಕೊಂಡು ಮಾಡ್ತಾಯಿದ್ದೀನಲ್ವ, ಹಾಗಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಕೊತ್ತಂಬರಿ ಸೊಪ್ಪು ಹಾಕೋದು ಮರ್ತುಬಿಟ್ಟಿದ್ದೀನಿ. ನೋಡಿ ನಮ್ಮ ಮನೇಲಿ ಆಲೆಗೆ ತಿಂಡಿ ಟೈಮ್ ಆಯಿತು, ಕೊಡು ಡ್ಯೂಟಿಗೆ ಅಂತ ಇದ್ದರು. ಹಂಗಾಗಿ ಅವ್ರಿಗೆ ಟಿಫನ್ ಹಾಕ್ಕೊಟ್ಟೆ, ನನ್ನ ಮಗನಿಗೂ ಅವ್ರಿಗೆ ಇಬ್ಬರಿಗೂ ಟಿಫನ್ ತಿಂದರು. ಟಿಫನ್ ತಿಂದಾದಮೇಲೆ ಮಧ್ಯಾಹ್ನ ಲಂಚಿಗೆ ಅಂತ ಚಿತ್ರಾನ್ನ ಮಾಡಿದ್ದೆ, ಅದನ್ನೇನು ತೋರಿಸಿಲ್ಲ ನಾನು. ಚಿತ್ರಾನ್ನ ಗೊಜ್ಜಿತ್ತು, ಅದಕ್ಕೆ ರೈಸ್ ಮಾಡಿ ಕಲಿಸ್ಕೊಟ್ಟೆ, ಮಧ್ಯಾಹ್ನಕ್ಕೆ ಆಗುತ್ತೆ ಇಬ್ಬರಿಗೂ ಟಿಫನ್ನಿಗೆ ಅಂತ. ಅದಾದಮೇಲೆ ನಾನು ಅವ್ರಿಗೆ ಹೇಳಿದ್ದೆ ಇವತ್ತು ಸ್ವಲ್ಪ ಬೇಗ ಬನ್ನಿ, ಏನು ತರಕಾರಿ ಇಲ್ಲ, ಮಾರ್ಕೆಟ್ಗೆ ಹೋಗ್ಬಿಟ್ಟು ಬರಬೇಕು ಅಂತ. ನಮ್ಮ ಮನೇಲಿ ಬೇಗ ಬಂದರು, ಆಲ್ಮೋಸ್ಟ್ ಸ್ವಲ್ಪ ಕತ್ಲಾಗ್ತಾನೆ ಬಂದಿತ್ತು. ಹಂಗಾಗಿ ಮಾರ್ಕೆಟಿಗೆ ಬಂದ್ವಿ. ನೋಡಿ ಈಗ ಅಲ್ಲಿ ಎಷ್ಟು ಚೆನ್ನಾಗಿದೆ, ಎಲ್ಲ ಫ್ರೆಶ್ಶಾಗಿ ಸಿಗುತ್ತೆ ನಮ್ಮ ನೆಲಮಂಗಲ ಮಾರ್ಕೆಟಲ್ಲಿ. ನಿಜವಾಗ್ಲೂ ಡೈಲಿ ಇದೇ ಥರನೇ ಇರುತ್ತೆ. ಯಾವಾಗಲೂ ವಾರಕ್ಕೂ 15 ಸರಿ ಏನು ಸಿಗೋಲ್ಲ, ಡೈಲಿ ಇದೇ ಥರನೇ ಇರುತ್ತೆ. ನಾವು ಡೈಲಿ ಬೇಕಾದ್ರೂ ಬಂದು ತೊಗೊಳ್ಬೋದು. ಇಲ್ಲ ಅಂದರೆ ನಮಗೆ ಡೈಲಿ ಬರೋಕ್ಕೆ ಕಷ್ಟ ಆಗುತ್ತೆ ಅಂದರೆ ವೀಕ್ಲಿ 1 ಟೈಮು, ವೀಕ್ಲಿ 2 ಟೈಮ್ ಬಂದು ತೊಗೊಂಡು ಹೋಗ್ಬೋದು. ನಾನೀಗ 1 kg ಬಟಾಣಿ ತೊಗೊಂಡಿದ್ದೀನಿ. 1 kg ಬಟಾಣಿ 50 ರುಪೀಸು, 100 ರೂಪಾಯಿಗೆ 2 kg ಅಂತ ಇದ್ದರು. ಮತ್ತು ಇದು ನೋಡಿ ಅಲಸಂದೆಕಾಯಿ, ಇದು ಎಷ್ಟು ಫ್ರೆಶ್ ಆಗಿದೆ. ಇವಾಗ ಸಂಜೆ ನೈಟಿಗೆ ಸಾಂಬಾರು ಮಾಡೋಣ ಇದನ್ನೇ ಅಂತೇಳ್ಬಿಟ್ಟು 1 kg ತೊಗೊತಾ ಇದ್ದೀನಿ. ಚೆನ್ನಾಗಿದೆ, ಅದು 50 ರುಪೀಸೇ. ಅವೆರಡು ತೂಕ ಹಾಕ್ಸ್ಕೊಂಡು ನಾನು ವಾರಕ್ಕೊಂದು 2 ಸರಿ ಹೋಗಿ ತೊಗೊಂಬರ್ತೀನಿ. ಡೈಲಿ ಏನು ಹೋಗಲ್ಲ, ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಲ್ವ, ಹಾಗಾಗಿ ನನಗೇನೇನು ಬೇಕೋ ಅವಾಗ ಹೋಗಿ ತೊಗೊಂಡು ಬಂದು ಒಂದು ವಾರಕ್ಕೆ ಆಗೋಷ್ಟು ಸ್ಟಾಕ್ ಮಾಡ್ಕೊತೀನಿ. ಖಾಲಿ ಆದರೆ ಮಾತ್ರ ನಮ್ಮ ಮನೆಯವ್ರಿಗೂ ನಾನು ಹೇಳ್ತೀನಿ ತೊಗೊಂಬರ್ತಾರೆ, ಇಲ್ಲ ನಾನೇ ಹೋಗಿ ತೊಗೊಂಡು ಬರ್ತೀನಿ. ಅದಾದಮೇಲೆ ಟೊಮೊಟೊ ತೊಗೊಂಡೆ. ಎಲ್ಲ ಐಟಮ್ಸು ಸಿಗುತ್ತೆ ಅಲ್ಲಿ, ಈ ಥರದ್ದು ಏನು ಸಿಗೋಲ್ಲ. ನಾನು ಬೆಂಡೆಕಾಯಿ ತೊಗೊತಾ ಇದ್ದೀನಿ. ಈಗ ನೋಡಿ ಏನು ಐಟಮ್ ಸಿಗೋಲ್ಲ ಅನ್ನೋಂಗೆ ಇಲ್ಲ, ಎಲ್ಲ ಥರದ್ದು ಸಿಗುತ್ತೆ ಆಲ್ಮೋಸ್ಟು. ನೋಡಿ ಎಲ್ಲ ಥರದ್ದು ಈ ಥರ ಜೋಡಿಸಿರ್ತಾರೆ. ನಾವು ಹೋಗಿ ನಮಗೇನು ಬೇಕೋ ಅದನ್ನು ಆರಿಸ್ಕೊಳ್ಳೋದು. ಬೆಂಡೆಕಾಯಿ ತೊಗೊಂಡೆ, ಕ್ಯಾರೆಟ್ ತೊಗೊಂಡೆ, ಮತ್ತು ಜವಳಿಕಾಯಿ ಅಂತಾರಲ್ಲ, ನಮ್ಮ ಕಡೆ ಗೋರಿಕಾಯಿ ಅಂತೀವಿ. ಗೋರಿಕಾಯಿ ತೊಗೊಂಡೆ, ಬೀನ್ಸು ಮತ್ತು ಗೆಡ್ಡೆಕೋಸು ಎಲ್ಲನೂ ತೊಗೊಂಡೆ. ಎಲ್ಲನೂ ಸ್ವಲ್ಪ ಒಂದು ಹಾಫ್ ಕಿಲೋ ತೊಗೊಂಡಿದ್ದೀನಿ, ಒಂದು ವೀಕ್ ಬೇಕಲ್ಲ. ಡೈಲಿ ತರಕಾರಿ ಇದ್ರೇ ಏನು ತಿಂಡಿ ಮಾಡಬೇಕಪ್ಪ ಅಂತ ತಲೆ ಓಡುತ್ತೆ. ತರಕಾರಿ ಇಲ್ಲ ಅಂದರೆ ತಿಂಡಿ ಮಾಡೋಕ್ಕೆ ಬೇಜಾರು. ಏನು ತಿಂಡಿ ಮಾಡೋದಪ್ಪ ದಿನ ಅನಿಸುತ್ತೆ. ಒಂದು 2 kg ಅಷ್ಟು ಟೊಮೊಟೊ ತೊಗೊಂಡೆ. ನನಗೆ ವಾರಕ್ಕೊಂದು 2 kg ಟೊಮೊಟೊ ಬೇಕೇ ಬೇಕು ಫ್ರೆಂಡ್ಸ್, ಯಾಕಂದರೆ ಹುಣ್ಸೆಹಣ್ಣು ನಾನು ಜಾಸ್ತಿ ಯೂಸ್ ಮಾಡಲ್ಲ. ಬಸ್ಸಾರಿಗೆಲ್ಲ ಹಾಕ್ತೀನಿ, ಬಟ್ ತುಂಬಾ ಏನು ಯೂಸ್ ಮಾಡಲ್ಲ, ಮಾಡ್ತೀನಿ, ಅಷ್ಟೊಂದೇನು ಜಾಸ್ತಿ ಮಾಡಲ್ಲ. ಹಾಗಾಗಿ ಟೊಮೊಟೊ ಒಂದು 2 kg ಬೇಕಾಗುತ್ತೆ ನಂಗೆ ತಿಂಗಳಿಗೆ. ಬರ್ತಾಗ ದೋಸೆಗೆಲ್ಲ ನೆನೆಸ್ಬಿಟ್ಟು ಬಂದನಲ್ವಾ, ಇದು ನೋಡಿ. ಅದಕ್ಕೆ ಬೆಳಗ್ಗೆ ಏನಾದ್ರು ಸಾಂಬಾರಿಗೆಲ್ಲ ಬೇಕಲ್ವ ಅಂತ ಹೇಳ್ಬಿಟ್ಟು ಬಟಾಣಿ ಮತ್ತು ಅಲಸಂದೆಕಾಯಿ ಎಲ್ಲ ತೊಗೊಂಡಿದ್ದೀನಿ. ಅಲಸಂದೆಕಾಯಿ ಆಲ್ರೆಡಿ ಸುಲಿದಿದ್ದೀನಿ. ಈಗ ಅದಕ್ಕೆ ಬಟಾಣಿನೂ ಸುಲಿದ್ಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಒಂದೇ ಸರಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಅಲಸಂದೆಕಾಯಿ ಸುಲಿದಿದ್ದೀನಿ. ಇವಾಗ ಅದೇ ಅಲಸಂದೆಕಾಯಲ್ಲೇ ಸಾಂಬಾರು ಮಾಡೋದು. ಬದನೆಕಾಯಿ ಬಜ್ಜಿ ಅಂತೀವಿ ನಮ್ಮ ಕಡೆ. ಅಲಸಂದೆಕಾಯಿನೆಲ್ಲ ಬೇಯಿಸೋಕೆ ಒಂದ್ಸರಿ ತೋರಿಸಿದ್ದೀನಿ ನಾನು ವಿಡಿಯೋದಲ್ಲಿ ಆಲ್ಮೋಸ್ಟು. ಅದೇ ಥರನೇ ನೋಡಿ, ಅಲಸಂದೆಕಾಯಿ ಬೇಯಿಸೋಕ್ಕಿಟ್ಟು ಅದಕ್ಕೆ ಟೊಮೊಟೊ ಮತ್ತು ಬದನೆಕಾಯಿ, ಮೆಣಸಿನ್ಕಾಯಿ ಎಲ್ಲ ಬೇಯಿಸಿ ಕಲಿಸ್ಕೊಳ್ಳೋದು. ಈರುಳ್ಳಿ ಮತ್ತು ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಒಂದು ಕಡೆ ಮುದ್ದೆಗಿಟ್ಟೆ, ಒಂದು ಕಡೆ ಸಾಂಬಾರು ಆಯಿತು, ಒಂದು ಕಡೆ ರೈಸ್ಗೆ ಇಟ್ಟಿದ್ದೆ. ಕಾಳೆಲ್ಲ ಒಗ್ಗರಣೆ ಮಾಡಿದ್ದೀನಿ. ಅದನ್ನೆಲ್ಲ ಏನು ತೋರಿಸಿಲ್ಲ ಫ್ರೆಂಡ್ಸ್. ನೋಡಿ ಹೇಗಿದೆ ಅಂತೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.